ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೇಗ್ ಬರ್ತಿದೀವಿ ಅನ್ನೋದಲ್ಲ, ಎಷ್ಟು ಭಕ್ತಿ ಶ್ರದ್ಧೆ ಇದೆ ಅನ್ನೋದೇ ಮುಖ್ಯ. ದೇವಾಂಶ್, ಎಲ್ಲಿಗಪ್ಪ ಹೋಗ್ತಿದ್ಯಾ? ಟ್ರಸ್ಟಿಗೆ ಸಂಬಂಧಪಟ್ಟಿದ್ದು ಕೆಲವೊಂದು ಮುಖ್ಯವಾದ ಮೇಲ್ಸ್ ಕಳಿಸ್ಬೇಕಿತ್ತಮ್ಮ. ಆಗ್ಲೇ ಕಳಿಸೋಣ ಅನ್ಕೊಂಡೆ, ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಕಳಿಸೋಕಾಗಿರ್ಲಿಲ್ಲ, ಅದಕ್ಕೆ. ಸರಿ, ಹೋಗ್ಬಾ. ದೇವಾ. ಏನಣ್ಣ? ನಿನ್ನ ಹತ್ರ ಮಾತಾಡಬೇಕು. ಹಾಗ ನೋಡು, ನಾನು ಮೇಲ್ ಕಳಿಸಿದ ತಕ್ಷಣನೇ ಬಂದ್ಬಿಡ್ತೀನಿ. ನೀವ್ ಕೆಳಗ್ ಪೂಜೆ ನಡೀತಿದ್ರೆ ಇಲ್ಲಿ ಯಾಕೆ ಬರಕ್ ಹೋದ್ರಿ? ನಿಜವಾದ ಪೂಜೆ ಇಲ್ಲಿ ನಡೀತಾ ಇರ್ಬೇಕಾದ್ರೆ ನಾನು ಅಲ್ಲಿ ಹೇಗಿರ್ಲಿ ಹೇಳು? ನಾನ್ ತೆಗೆದಿರೋ ಗಂಧ ಇಲ್ದೆ ನೀನ್ ಪೂಜೆ ಮಾಡೋಕ್ ಹೇಗ್ ಸಾಧ್ಯ? ನಿನ್ಗೋಸ್ಕರ ಗಂಧ ತಂದಿದ್ದೀನಿ ವೈದೇಹಿ. ಅಯ್ಯೋ, ನೀವಿಲ್ ಸುಮ್ನೆ ಬಂದು ಏನೇನೋ ಮಾತಾಡ್ತಿದ್ದೀರಾ. ಪೂಜೆ ವಿಷಯದಲ್ಲಿ ಬಂದು ಈ ತರ ತೊಂದರೆ ಮಾಡೋದು ಸರಿ ಅಲ್ಲ, ಗೊತ್ತಾ? ನೀವು ಶ್ರೇಯಾ ಜೊತೆನೆ ಪೂಜೆ ಮಾಡಬೇಕು. ಮನೆಯವ್ರು ಯಾರಾದ್ರೂ ನೋಡೋದಕ್ಕಿಂತ ಮೊದಲು ನೀವು ದಯವಿಟ್ಟು ಇಲ್ಲಿಂದ ಹೊರಡಿ. ಯಾರು ನೋಡೋಕ್ ಸಾಧ್ಯ ಇಲ್ಲ, ಎಲ್ರೂ ಕೆಳಗಡೆ ಪೂಜೆಲಿದ್ದಾರೆ. ಅಷ್ಟಕ್ಕೂ ನಾನಿವಾಗ ಯಾಕೆ ಬಂದೆ ಗೊತ್ತಾ? ಈ ಗಂಧ ನೀನು ಕೊಟ್ಟು ವ್ರತ ಹೇಗ್ ಮಾಡೋದು ಹೇಳಿ ಹೋಗೋಕ್ ಬಂದೆ. ಓ, ನಿಂಗೆ ವ್ರತ ಹೇಗ್ ಮಾಡೋದು ಗೊತ್ತಾ? ಗೊತ್ತು. ಪೂಜೆ ಕೂಡ ಈಗಷ್ಟೇ ಮುಗೀತು. ನಿನ್ ಜೊತೆ ವ್ರತ ಮಾಡೋಣ ಅಂತ ಬಂದೆ, ಆದ್ರೆ ಆಗೋಗಿದೆ. ಕೊನೆ ಪಕ್ಷ ನಾನು ತಂದಿರೋ ಗಂಧನಾದ್ರೂ ಉಪಯೋಗಿಸ್ತೀಯ ಅನ್ಕೊಂಡಿದ್ದೀನಿ, ಅದೂ ಆಗ್ಲಿಲ್ಲ. ಸರಿ ಬಿಡು, ಏನ್ ಮಾಡೋಕ್ಕಾಗತ್ತೆ? ದೇವಸ್ಥಾನದಲ್ಲಿ ಅರಳಿ ಮರದ ಸುತ್ತ ದಾರ ಕಟ್ಟಿದ್ವಲ್ಲ, ಅಷ್ಟಕ್ಕೆ ನಾನು ಖುಷಿ ಪಡ್ತೀನಿ. ಒಂದ್ ನಿಮಿಷ ಇರಿ. ಆ ಗಂಧನ ಇಲ್ಲಿ ಕೊಟ್ಬಿಟ್ಟು ಹೋಗಿ. ಅಂದ್ರೆ ನಾನು ತಂದಿರೋ ಗಂಧಕ್ಕೋಸ್ಕರ ಮತ್ತೆ ಪೂಜೆ ಮಾಡ್ತೀಯಾ? ಅನಾವಶ್ಯಕವಾಗಿ ಏನೇನೋ ಊಹಿಸ್ಕೊಳ್ಬೇಡಿ. ಪೂಜೆಗೋಸ್ಕರ ಯಾರಾದ್ರೂ ಏನಾದ್ರೂ ತಂದ್ರೆ ಅದನ್ನ ವಾಪಸ್ ಕಳಿಸ್ಬಾರ್ದು. ಅದಕ್ಕೆ ಇಸ್ಕೊಳ್ತಾ ಇದ್ದೀನಿ. ಇಲ್ಲಿ ಕೊಡಿ ಅದನ್ನ. ಸರಿ, ನೀನ್ ವ್ರತ ಮಾಡ್ತಾ ಇಲ್ಲ, 3 ಹೊತ್ತು ಚೆನ್ನಾಗಿ ತಿಂತೀಯ ಅಂತ ಬೇರೆಯವ್ರು ಅನ್ಕೊಂಡಿರ್ತಾರೆ. ನಿನ್ಗೋಸ್ಕರ ಹಣ್ಣು ಹಂಪಲು ತಗೊಂಡ್ ಬರ್ತೀನಿ. ಏನ್ ಬೇಕಾಗಿಲ್ಲ.
ಪೂಜೆಗೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ, ಪ್ರಸಾದನ್ ಯಾರೇ ಕೊಟ್ಟರು ಬೇಡ ಅನ್ಬಾರ್ದು. ಬೇಡ ಅನ್ಬಾರ್ದು, ಆದರೆ ನನಗೆ ತಿನ್ನೋ ಹಾಗಿಲ್ಲ. ಯಾಕೆ? ನಾನು ನೆಟ್ಟು ಉಪವಾಸ ಮಾಡ್ತಾ ಇದ್ದೀನಿ. ಈ 3 ದಿನಗಳು ನೀರು ಒಂದನ್ನು ಬಿಟ್ಟು ಏನು ತಿನ್ನಲ್ಲ, ಕುಡಿಯೋದು ಇಲ್ಲ. ಹೌದಾ? ಅಷ್ಟು ಕಠಿಣವಾದ ಉಪವಾಸ ಯಾರಿಗೋಸ್ಕರ? ನನಗೋಸ್ಕರ ಅಂತ ಕೇಳಿದ್ರೆ ಇಲ್ಲ ಅಂತ್ಯ, ಇನ್ಯಾರಿಗೋಸ್ಕರ ಅಂತ ಕೇಳಿದ್ರೆ ಹೇಳಲ್ಲ. ಮನಸ್ಸು ತುಂಬ ನನ್ನೇ ತುಂಬ್ಕೊಂಡಿರ್ಬೇಕಾದ್ರೆ ನನಗೋಸ್ಕರನೇ ಅಂತ ಒಂದು ಮಾತು ಹೇಳ್ಬೋದಲ್ವಾ? ಈ ವ್ರತ ಮಾಡಿದ್ದಕ್ಕೂ ನಿನಗೆ ಪ್ರತಿಫಲ ಸಿಗುತ್ತೆ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಹೇಳಿದ್ರೆ ಹೋಗ್ತೀನಿ. ನೀವು ಎಷ್ಟೇ ಕೇಳಿದ್ರು ನಾನು ಕೊಡೋ ಉತ್ತರ ಏನು ಅನ್ನೋದು ನಿಮಗೂ ಗೊತ್ತಿದೆ. ಗೊತ್ತಿದ್ರು ಯಾಕೆ ಹೇಳ್ತಿದ್ದೀರಾ? ಹೊರಡಿ ಇಲ್ಲಿಂದ. ಲಕ್ಕಿ ಅಣ್ಣ, ಒಂದು ನಿಮಿಷ ಬನ್ನಿ. ಕೆಳಗೆ ವ್ರತ ನಡೀತಿದೆ, ನೀವಿಲ್ಲೇನ್ ಮಾಡ್ತಿದ್ದೀರಿ ಅಣ್ಣ? ನಿಲ್ಸೋ. ಯಾಕೆ ಲಕ್ಕಿ ಅಣ್ಣ? ನಿಲ್ಸೋ. ಏನಾಯ್ತು ಲಕ್ಕಿ ಅಣ್ಣ? ಅದನ್ನ ನಾನು ಕೇಳಬೇಕು. ಏನಾಗಿದೆ ಅವನಿಗೆ? ಯಾರಿಗಣ್ಣ? ಏಯ್, ನಾಟಕ ಮಾಡ್ತಾ ಇದೀಯಾ? ನಾನು ಯಾರ ಬಗ್ಗೆ ಕೇಳ್ತಾ ಇದ್ದೀನಿ ಅಂತ ನಿನಗೆ ಗೊತ್ತು. ಮುಂದೆ ಬಾ. ನಾನು ರೂಮ್ಗೆ ಹೋಗ್ತಿರ್ಬೇಕಾದ್ರೆ ನನ್ನನ್ನು ಹಿಂದಕ್ಕೆ ಎಳ್ಕೊಂಡು ಬಂದಾಗಲೇ ಗೊತ್ತಾಯ್ತು ಕಣೋ, ನಿನಗೆಲ್ಲ ಗೊತ್ತು ಅಂತ. ಹೇಳೋನು ಏನು ಮಾಡ್ತಾ ಇದ್ದಾನೆ? ಅವನ ಜೀವನದಲ್ಲಿ ಏನು ನಡೀತಾ ಇದೆ? ಅಣ್ಣ, ಅದು ನೀನು ಸುಳ್ಳು ಹೇಳಲ್ಲ ಅಂತ ನನಗೆ ಗೊತ್ತು. ಹೇಳು. ಹೇಳ್ತೀನಣ್ಣ, ಆದರೆ ಇಲ್ಲಿ ಬೇಡ. ಏನು ಹೇಳ್ತೀನಿ ಅಂತ ಕರ್ಕೊಂಡು ಬಂದು ಏನು ಮಾತಾಡ್ತಿಲ್ವಲ್ಲೋ? ಏನು ಹೇಳು? ದೇವಾಂಶ್ ವೈದೇಹಿ ನಡುವೆ ಏನು ನಡೀತಾ ಇದೆ? ಏನು ನಡೀತು ಅಂತ ಹೇಗೆ ಹೇಳಿ ಅಣ್ಣ? ಅವರಿಬ್ರು ಪ್ರೀತಿಸಿದ್ರು ಅಣ್ಣ. ಏನು ಹೇಳ್ತಾ ಇದೀಯಾ? ದೇವಾಂಶ್ ವೈದೇಹಿನ ಪ್ರೀತಿ ಮಾಡೋದ? ನಿನಗೆ ತಲೆ ಕೆಟ್ಟಿದ್ಯಾ? ನಿಜ ಅಣ್ಣ. ಇದೇನೋ, ಶ್ರೀಯಾನ ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡು ಈಗ ಶ್ರೀಯಾ ಅವ್ರ ಅಕ್ಕನ ಪ್ರೀತಿಸೋದಂದ್ರೆ ಏನು? ಇಲ್ಲ ಅಣ್ಣ, ದೇವಾಂಶನ ಪ್ರೀತಿಸಿದ್ದು ಶ್ರೀಯಾ ಅವ್ರನ್ನಲ್ಲ, ವೈದೇಹಿ ಅವ್ರನ್ನೇ ಪ್ರೀತಿಸಿದ್ದು. ಅವ್ರನ್ನೇ ಮದುವೆ ಆಗಬೇಕು ಅಂದ್ಕೊಂಡಿದ್ರು. ಆದರೆ ನಾನು ಮಾಡಿದ ಒಂದು ಚಿಕ್ಕ ತಪ್ಪಿಂದ ದೇವಾಂಶನ ಶ್ರೀಯಾ ಅವ್ರನ್ನ ಮದುವೆ ಆದರು. ವೈದೇಹಿ ಬದಲು ಮುಸ್ಕಲ್ ಅವ್ರು ಶ್ರೀಯಾನ ಹಸೆಮಣೆ ಮೇಲೆ ಕೂರಿಸಿದ್ರು. ಪಾಪ ದೇವಾಂಶನ ವೈದೇಹಿಯವರೇ ಕೂತಿದ್ದಾರೆ ಅಂದ್ಕೊಂಡು ಶ್ರೀಯಾ ಅವ್ರಿಗೆ ತಾಳಿ ಕಟ್ಟಿದ್ರು ಅಣ್ಣ. ಏಯ್, ನೀನು ತೋರಿಸಿದ ಫೋಟೋ ಇದಾ? ಯಾಕಣ್ಣ? ಯಾರ್ದೋ ಫೋಟೋ ತೆಗ್ದಿರೋರ್ ಥರ ಮಾತಾಡ್ತಿದ್ದೀರಲ್ಲ. ಹುಡುಗಿ ಫೋಟೋ ಎಲ್ಲೋ ತೆಗ್ದಿದ್ಯಾ? ಹುಡುಗನ ಫೋಟೋ ಇದೆ. ನೀನು ಹೇಳಿದ್ದೆಲ್ಲ ನಿಜಾನಾ? ನಿಜ ಅಣ್ಣ. ಒಂದು ರೀತಿಲಿ ಇಷ್ಟಕ್ಕೆಲ್ಲ ನಾನೇ ಕಾರಣ. ದೇವಾಂಶನಿಗೆ ವೈದೇಹಿಯವ್ರು ಮರೆಯೋಕ್ಕಾಗ್ತಿಲ್ಲ, ಶ್ರೀಯಾ ಅವ್ರನ್ನ ಒಪ್ಕೊಳ್ಳೋಕ್ಕೂ ಆಗ್ತಿಲ್ಲ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಅರ್ಥನೇ ಆಗ್ತಿಲ್ಲ ಅಣ್ಣ.
ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಗೊತ್ತಾಗದೇ ಇರೋದೇನೋ. ಎಲ್ಲರ ದೃಷ್ಟಿಲೂ ಏನ್ ನಡೀತೋ ಅದೇ ಒಳ್ಳೇದು. ದೇವಾಂಶಣ್ಣನ ಪ್ರೀತಿ ಪವಿತ್ರವಾದದ್ದಣ್ಣ. ಇರಬಹುದು, ಆದ್ರೆ ಮದುವೆ ಎಲ್ಲದಕ್ಕಿಂತ ಪವಿತ್ರವಾದ್ದು. ಕುಟುಂಬದ ಮರ್ಯಾದೆ ಗೌರವ ಅದಕ್ಕಿಂತ ಪವಿತ್ರವಾದ್ದು. ಅವುಗಳಿಗೋಸ್ಕರ ಎಷ್ಟೇ ಪವಿತ್ರವಾದ್ದಾದ್ರೂ ಆ ಪ್ರೀತಿನ ಬಿಡ್ಲೇಬೇಕು. ಅದರ ನೆನಪುಗಳನ್ನ ಮರೆತು ಮುಂದೆ ಹೋಗ್ಬೇಕು. ಈಗ ದೇವಾಂಶ್ ಎಷ್ಟು ನೊಂದ್ಕೊಂಡಿದಾನೋ ಈ ಮಾತನ್ನು ಹೇಳೋದಕ್ಕೆ ನನಗೂ ಅಷ್ಟೇ ನೋವಾಗ್ತಾ ಇದೆ ಕಣೋ. ಆದರೆ ದಾರಿ ಇಲ್ಲ. ಮನಸ್ಸಿಗೆ ಬೆಲೆ ಕೊಡುವಂತ ಸಮಯನ ಯಾವಾಗಲೂ ದಾಟ್ಬಿಟ್ಟ. ಈಗ ಅವನು ಬೆಲೆ ಕೊಡಬೇಕಾಗಿರೋದು ಕೇವಲ ನಮ್ಮ ಕುಟುಂಬಕ್ಕಷ್ಟೇ. ಈ ನಿಜ ಎಲ್ಲರಿಗೂ ಗೊತ್ತಾದ್ರೆ ಯಾರು ತಡ್ಕೊಳ್ಳಲ್ಲ ಕಣೋ. ಅವನಿಗೆ ಅರ್ಥ ಆಗೋ ಥರ ನಾನು ಹೇಳ್ತೀನಿ, ಮಾತಾಡ್ತೀನಿ. ವ್ರತ ತುಂಬಾ ಚೆನ್ನಾಗಾಯ್ತಲ್ವಾ ಅದ್ಕೆ? ಚೆನ್ನಾಗಾಯ್ತು. ಹಾಗಾದ್ರೆ ತಿನ್ಬೋದಾ? ಅಷ್ಟು ಬೇಗ ಹೇಗಮ್ಮ? ಒಟ್ಟು 3 ದಿವಸದ ವ್ರತ, 3 ದಿವಸ ಉಪವಾಸ ಇರಲೇಬೇಕು. ಯಾಕ್ರಮ್ಮ ನನ್ ಚಿಕ್ಕ ಸೊಸೆನ ಎಲ್ರೂ ಸೇರ್ಕೊಂಡು ಹೆದರ್ಸ್ತಾ ಇದ್ದೀರಾ? ಉಪವಾಸ ಅಂದ್ರೆ ಇಡೀ ದಿನ ಖಾಲಿ ಹೊಟ್ಟೆಲಿರೋದಲ್ಲಮ್ಮ, ಹಾಲು ಹಣ್ಣು ತಗೋಬಹುದು. ಹಬ್ಬಾ, ಬದುಕೊಂಡೆ ನಾನೀಗ. ಹಾಗಾದ್ರೆ ಹಾಲು ಹಣ್ಣು ತಿನ್ಬೋದಾ? ತಿನ್ಬೋದು. ದೇವಾಂಶ್ ಬಾಯಿಲಿ ತಿನ್ನು. ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ಈ ಹಣ್ಣು ತಿನ್ನು. ನಾನು ತಿನ್ಬಾರ್ದು ಇಂದು, ನಂದು ನೆಟ್ಟು ಉಪವಾಸ. ನಿಟ್ಟುಪವಾಸ ಅಂತಲ್ಲ, ಮತ್ತೆ ಇದ್ಯಾವ ಟ್ವಿಸ್ಟು? ಇವ್ರ ಉಪವಾಸದಿಂದ ನನಗ್ ಕಷ್ಟ ಆಗ್ತಿದೆ. ನೀನು ಉಪವಾಸ ಮಾಡೋದೇ ಹೆಚ್ಚು, ಅಂಥದ್ರಲ್ಲಿ ನಿಟ್ಟುಪವಾಸ ಯಾಕೋ? ಹಾಲು ಹಣ್ಣು ತಿಂದು ಮಾಮೂಲಿ ಉಪವಾಸ ಮಾಡು ಸಾಕು. ಇಲ್ಲ ಅಮ್ಮ, ಒಂದ್ಸಲ ಅಂದ್ಕೊಂಡ್ಮೇಲೆ ಅದನ್ನ ಪಾಲಿಸ್ಬೇಕಲ್ವಾ? ನಾನು ನಿಟ್ಟುಪವಾಸ ಅಂತಿದ್ದಕ್ಕೆ ಇವರು ಅದನ್ನೇ ಮಾಡ್ತೀನಿ ಅಂತಿದ್ದಾರೆ. ನನ್ನ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಿರೋದಕ್ಕೆ ಖುಷಿ ಪಡ್ಬೇಕು, ಅಥವಾ ಆ ಪ್ರೀತಿನ ಪಡ್ಕೊಳಕ್ಕಾಗಲ್ವಲ್ಲ ಅಂತ ಬೇಜಾರು ಮಾಡ್ಕೋಬೇಕಾ? ನೀರೊಂದನ್ ಬಿಟ್ಟು ಬೇರೆ ಏನು ತಗೊಳಲ್ಲ ಎಂದು. ಸರಿ ಸರಿ, ಇದೇ ಮಾತನ್ನ ಇನ್ನೊಂದು ಗಂಟೆ ಬಿಟ್ಟು ಹೇಳು, ಅವಾಗ ನೋಡ್ತೀನಿ. ವ್ರತ ಪೂರ್ತಿ ಆಗೋವರೆಗೂ ಹೀಗೆ ಇಂದು, ನೋ ಚೇಂಜಸ್. ಅವ್ರು ನಿಟ್ಟುಪವಾಸ ಇರ್ತೀನಿ ಅಂದಾಗ ನಾನು ಹೇಗೆ ತಿನ್ಲಿ? ನಾನು ಉಪವಾಸನೇ ಇರ್ತೀನಿ. ಸರಿಯಾಗಿ ಹೇಳ್ದೆ ಶ್ರೇಯಾ, ಅವನಿಗೆ ಉಪವಾಸ ಮಾಡಿ ಅಭ್ಯಾಸ ಇಲ್ಲ. 3 ದಿನ ಏನು ತಿಂದೆ ಅವನು ಹೇಗಿರ್ತಾನೆ? ಅವನು ನಿನ್ಗೋಸ್ಕರನೇ ವ್ರತ ಮಾಡ್ತಾ ಇರೋದ್ರಿಂದ ನೀನೇ ಅವನಿಗೆ ಹಣ್ಣನ್ನಾದ್ರೂ ಕೊಡು. ಶ್ರೇಯಾ, ಶ್ರೇಯಾ, ತಗೋ. ಅಮ್ಮ, ನೀನಾದ್ರೂ ನನ್ನ ಮೇಲೆ ಕರುಣೆ ತೋರಿಸ್ತಿದ್ಯಾ ಅಕ್ಕ? ಅವ್ರು ನೋಡಿದ್ರೆ ನಿಟ್ಟು ಉಪವಾಸ ಅಂತಿದ್ದಾರೆ. ಅವರೇ ತಿಂದೆ ನೀನ್ ಹೇಗ್ ತಿಂತೀಯ ಅಂತ ಕೆಳಗೆಲ್ಲ ಹೇಳ್ತಿದ್ದಾರೆ. ಈ ಉಪವಾಸ ನನ್ ಕೈಲಾಗಲ್ಲ. ತಿಂತೀನಕ್ಕ. ತಿನ್ನೋದು ಹಾಗಿರ್ಲಿ, ಆದ್ರೆ ಅದಕ್ಕಿಂತ ಮೊದ್ಲು ಹೋಗಿ ಅವ್ರಿಗೆ ತಿನ್ಸು. ನಾನಾ? ನೀನೇ ಅತ್ತೆ ಹೇಳಿದ್ರು ತಾನೆ, ಏನು ತಿಂದೆ ಅವ್ರು ಇರೋದಕ್ಕಾಗಲ್ಲ, ಏನಾದ್ರೂ ತಿನ್ಸು ಅಂತ. ಅದಕ್ಕೆ ಇದನ್ನ ತಿನ್ಸು. ಅಲ್ಲೇನೋ ನೆಪ ಹೇಳಿ ಬಂದ್ಬಿಟ್ಟೆ ಅಕ್ಕ. ನಾನ್ ತಿನ್ನೋ ಅಂದ್ರೆ ಅವ್ರು ತಿಂತಾರ ಹೇಳು? ಮೊದ್ಲೇ ಅವ್ರು ಯಾರ ಮಾತನ್ನೂ ಕೇಳಲ್ಲ. ಏನೋ ಒಂದ್ ಮಾಡು ಶ್ರೇಯಾ, ಅವರು ತಿಂದ್ರು ಅನ್ಕೋ, ಆಗ ನೀನ್ ಕೂಡ ತಿನ್ಬೋದು. ಅವ್ರನ್ನ ಒಪ್ಸೋದಕ್ಕಿಂತ ಉಪವಾಸ ಇರೋದೇ ಬೆಟರು. ಆದ್ರೂ ನನ್ ಪಾಡಿಗೆ ನಾನು ಇದನ್ನೇ ಬಿಟ್ಬಿಡು. ಬೇಕು ಅಂದ್ರೆ ನೀನೇ ತಗೊಂಡ್ ಹೋಗಿ ತಿನ್ಸು. ತಗೋ, ನಿನ್ ಮಾತ್ ಕೇಳ್ಬೋದೇನೋ. ತಗೊಂಡ್ ಹೋಗು.
ಹಣ್ಣು ತಗೊಳ್ಳಿ. ನೀನ್ ತಿಂತೀಯಾ? ನಾನು ಹೇಗೆ ತಿನ್ನಕ್ಕಾಗತ್ತೆ? ನಿಟ್ಟುಪವಾಸ ಅಲ್ವಾ? ನಾನು ನಿಟ್ಟು ಉಪವಾಸನೆ ಅಲ್ವಾ, ಮತ್ ನನಗ್ಯಾಕೆ ತಿನ್ನೋಕೆ ಹೇಳ್ತೀಯಾ? ನೋಡಿ, ನಾನೇನೋ ಮಾಡ್ತಿದ್ದೀನಿ ಅಂತ ನೀವು ಅದನ್ನೇ ಮಾಡ್ತಿದ್ದೀರಾ ಅನ್ಸತ್ತೆ. ಇಲ್ಲ, ನನಗೋಸ್ಕರ ನೀನ್ ಮಾಡ್ತಿರೋದ್ರಿಂದ ನಿನಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ಯೋ, ಓ, ನನಗೋಸ್ಕರ ಅಲ್ವಾ? ಹಾ? ಹಾಗಿದ್ಮೇಲೆ ನಾನು ತಿಂದ್ರೆ ಎಷ್ಟು, ತಿಂದೆ ಹೋದ್ರೆ ಎಷ್ಟು? ನಿಮ್ಗೆ ಉಪವಾಸ ಮಾಡಿ ಅಭ್ಯಾಸ ಇಲ್ಲ, ಆರೋಗ್ಯ ಹಾಳಾಗ್ಬೋದು ಅಂತ ಅತ್ತೆ ಹೇಳ್ತಿದ್ರು ಅಲ್ವಾ? ಹೌದು, ಆರೋಗ್ಯ ಹಾಳಾಗತ್ತೆ. ಅದರಿಂದ ನಿನಗೇನಾಗಬೇಕು? ನನ್ನ ಬಗ್ಗೆ ಯಾಕೆ ಯೋಚಿಸ್ತಿದ್ಯಾ? ನನ್ನ ಬಗ್ಗೆ ಯಾಕೆ ಅಷ್ಟು ಕನ್ಸನ್ನು? ನನಗೋಸ್ಕರ ಹಸುವನ್ನ ಹೇಳ್ಕೊಳ್ದೆ ಒದ್ದಾಡ್ತಿದ್ರೆ ನಾನು ಹೇಗೆ ತಡ್ಕೊಳ್ಳಿ? ದಯವಿಟ್ಟು ನನಗೆ ಮುಜುಗರ ಮಾಡಬೇಡಿ. ನಿನ್ ಕಣ್ಣು ಮತ್ತೆ ನಿನ್ ಕಣ್ಣೀರಲ್ಲಿ ಕಾಣಿಸ್ತಿದೆ ವೈದೇಹಿ, ನನ್ನ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆ ಅಂತ. ಆದ್ರೆ ಒಪ್ಕೊಳ್ಳಲ್ಲ. ಇವಾಗ ನೀವು ಇದನ್ನ ತಿಂತೀರಾ ಇಲ್ವಾ? ನೀನು ಒಪ್ಕೋತೀಯೋ ಇಲ್ವೋ? ಹೇಳಿದ್ನಲ್ಲ ವೈದೇಹಿ, ವ್ರತ ಮುಗಿಯೋಷ್ಟರಲ್ಲಿ ನಿನ್ ಮನ್ಸಲ್ಲಿ ನಾನಿದ್ದೀನಿ ಅನ್ನೋದನ್ನ ನಿನ್ ಬಾಯಲ್ಲಿ ಹೇಳಿಸ್ತೀನಿ ಅಂತ ಹೇಳಿದ್ದೀನಲ್ಲ. ಅದನ್ನ ನೀನು ಇವಾಗ ಹೇಳಿಬಿಟ್ರೆ ನಾನು ಇವಾಗಲೇ ತಿಂತೀನಿ. ಹಣ್ಣು ಮಾತ್ರನೇ ಅಲ್ಲ, ಹೊಟ್ಟೆ ತುಂಬ ಊಟ ಮಾಡ್ತೀನಿ. ಎಲ್ಲ ನಿನ್ನ ಕೈಲೇ ಇದೆ ವೈದೇಹಿ. ನಿನಗಾಗಿ ಮಾಡಿದೆ ಸುಳ್ಳಾದ ಜಗವೊಂದು, ನಾನು ನೀನಷ್ಟೇ ನಿಜವಾದೆವು, ಅದುವೇ ಅನುಬಂಧದ ಸಾಕ್ಷಿಯು. ನನ್ನೇ ನಗುವಲ್ಲೂ ಸುಳ್ಳಿದೆ, ಇಂದಿನ ಸುಖದಲ್ಲೂ ಸುಳ್ಳಿದೆ. ಈ ಸುಳ್ಳುಗಳಲ್ಲೇ ಬದುಕಿನ ನಾಳೆ, ನೀನೂರ ಸಾಗಿದರು ನನ್ನುಸಿರು ನೀನೇನೆ. ಪರಪಂಚ ನೀನೇ, ನಾನೇ ಪರಪಂಚ ನೀನೇ, ನೀನೇ ಎಲ್ಲ ಬೇರೇನಲ್ಲ. ಪರಪಂಚ ನೀನೇ, ನನ್ನ ಪರಪಂಚ ನೀನೇ. ಪ್ರಾಣ ನೀನೇ, ಪ್ರಾಣ ನೀನೇ, ಪರಪಂಚ ನೀನೇ. ಮುಸ್ಕ್ ಹಾಕೊಂಡು ಹಸೆ ಮಣೆ ಮೇಲೆ ಹೇಗ್ ಕೂತಿದ್ಯೋ ಹಾಗೆ ಮುಸ್ಕ್ ಹಾಕೊಂಡು ಹೋಮ ಕೊಡ್ಬೇಕು. ಹೀಗೆ ಹಂತ ಹಂತವಾಗಿ ಸಾಯಿಸೋದ್ರ ಬದಲು ಒಂದೇ ಸಲ ಈ ಚಾಕು ಚುಚ್ಚಿ ನನ್ನ ಸಾಯಿಸ್ಬಿಡಿ. ನಾನು ಈ ತರ ಕರ್ಮ ಅನುಭವಿಸೋದು ತಪ್ಪತ್ತೆ. ಅವ್ರನ್ನ ಬೇರೆ ಮಾಡೋದು ಆ ದೇವ್ರಿಗೆ ಕೂಡ ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ಹೀಗಾಯ್ತು.